ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಅವರು ಮೊದಲ ಬಾರಿಗೆ ಬಳ್ಳಾರಿಗೆ ಭೇಟಿ ನೀಡಿ ಪಕ್ಷದ ಸಂಘಟನಾ ಸಭೆಯನ್ನು ನಡೆಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಬಿಸಿ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿನ ಖಾಸಗಿ ಹೋಟೆಲ್ವೊಂದರಲ್ಲಿ ಸಭಾಂಗಣದಲ್ಲಿ ಇದೇ ಮೇ 19ರಂದು ಸಂಜೆ ಒಬಿಸಿ ಘಟಕದ ರಾಜ್ಯಾಧ್ಯಕ್ಷರಾದ ಡಿಟಿ ಶ್ರೀನಿವಾಸ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಇನ್ನು ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರೀನಿವಾಸ್ ಅವರನ್ನ ಸನ್ಮಾನಿಸಿ ಗೌರವಿಸಿದ್ದು, ಡಿಸಿಸಿ ಅಧ್ಯಕ್ಷ ಅಲ್ಲಂ ಪ್ರಶಾಂತ್ ಸಮ್ಮುಖದಲ್ಲಿ ಜಿಲ್ಲಾ ಅಧ್ಯಕ್ಷ ಸರಗು ನಾಗರಾಜ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ರಾಜ್ಯದ ರಾಜಕೀಯ ಪರಿಸ್ಥಿತಿ, ಹಿಂದುಳಿದ ವರ್ಗಗಳ ಸಂಘಟನೆ ಹಾಗೂ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಲಾಗಿದೆ. ಈ ವೇಳೆ ಮಾತನಾಡಿದ ಡಿಟಿ ಶ್ರೀನಿವಾಸ್ ಅವರು, ಪ್ರತಿಯೊಂದು ಬೂತ್ನಲ್ಲಿ 11ರಿಂದ 15 ಜನ ಹಿಂದುಳಿದ ವರ್ಗದ ಕಾರ್ಯಕರ್ತರನ್ನ ಗುರುತಿಸುವ ಗುರಿ ಇಟ್ಟಿದ್ದೇವೆ. ಮಹಿಳೆಯರಿಗೂ ಹೆಚ್ಚಿನ ಅವಕಾಶ ನೀಡಲಾಗುವುದು ಎಂದು ಹೇಳಿದ ಅವರು, ಮುಂದಿನ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ನಮ್ಮ ಹಿಂದುಳಿದ ವರ್ಗ ಸಮಾಜಗಳಿಗೆ ಒಂದು ವಾಯ್ಸ್ ಆಗ್ಬೇಕು ಅಂತೇಳಿ ನನಗೊಂದು ಅವಕಾಶ ಮಾಡ್ಕೊಡ್ತೀನಿ. ಖಂಡಿತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾರು ಕೆಲಸ ಮಾಡ್ತಾರೆ ಅವ್ರು ನನ್ನ ಜೊತೆ ಉಳಿತಾರೆ, ಯಾರು ಮಾಡಲ್ಲ ಅವ್ರು ನನ್ನ ಜೊತೆ ಉಳಿತಾರೆ. ಇದು ನಿರ್ದಾಕ್ಷಿ ಆಮೇಲೆ ಏನು ಸಂಶಯ ಬೇಕಾಗಿಲ್ಲ. ಯಾಕಂದ್ರೆ ನಾನ್ ತಗೊಂಡಂತ ನಿರ್ಣಯ ಪಕ್ಷಕ್ಕೆ ಹೋಗ್ತೀವಿ, ಇದೇನು ವೈಯಕ್ತಿಕ ಅಲ್ಲ. ಯಾವನ್ನ ನಾನು ಬಂದು ನನ್ನ ಬೇಕಾದ್ರೆ ಹೊಡೆದ ಅವತ್ತಿನ ನನ್ನ ಜೊತೆ ಬೇಕಾಗುತ್ತೆ, ಜೊತೆಯಲ್ಲಿ ಜೋಡಿಸ್ತೀನಿ, ಕೆಲಸ ಮಾಡ್ತೀನಿ ಅನ್ನೋದು ನನಗೆ ಬೇಕಾಗುತ್ತೆ. ಇವತ್ತು ನಾವು ಟಾರ್ಗೆಟ್ ಇಟ್ಕೊಂಡು ಬರ್ತಾ ಇರೋದು ಏನಂತ ಹೇಳಿದ್ರೆ, ಬೂತ್ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ನನ್ನ ಬೂತು, ನನ್ನ ಜೊತೆಯಲ್ಲಿ 11ರಿಂದ 15 ಸಂಖ್ಯೆ ಅಂತ ಹೇಳಿ ನಾವು ಘೋಷಣೆ ಮಾಡ್ಕೊಂಡು ಪ್ರತಿಯೊಂದು ಬೂತ್ ಅಲ್ಲಿ ಕನಿಷ್ಠ 11ರಿಂದ 15 ಜನ ಹಿಂದುಳಿದ ವರ್ಗಗಳನ್ನ ಗುರುತು ಮಾಡ್ಬೇಕಾಗಿ ಬರುತ್ತೆ. ಅದ್ರಲ್ಲಿ 3ರಿಂದ 4 ಜನ ಹಿಂದುಳಿದ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡ್ಬೇಕಾಗಿ ಬರುತ್ತೆ. ನಿಮ್ಗೆ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಮತ್ತೆ ಬ್ಲಾಕ್ ಅಧ್ಯಕ್ಷರಿಗೆ ಟಾರ್ಗೆಟ್ ಕೊಡ್ತೇವೆ. ಆಗ ಹೋದಂತ ಸಂದರ್ಭದಲ್ಲಿ 3ರಿಂದ 3,450 3,750 ನಮ್ಮ ಹಿಂದುಳಿದವರು ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಗುರುತು ಮಾಡ್ಬೇಕಂತ. ಒಂದು ಜಿಲ್ಲಾವಾರು ತಗೊಂಡ್ರೆ ನಮ್ಗೆ ಆಲ್ಮೋಸ್ಟ್ 25,000 30,000 ನಾವು ತಂದಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ಬೇಕಾಗುತ್ತೆ. ಅದು 2-3 ವಿಚಾರಗಳು ಬರ್ತಾರೆ. ಒಂದು ಬೂತ್ ಅಲ್ಲಿ 2 ಸಮಾಜಗಳಿರ್ತವೆ, ಒಂದು ಬೂತ್ ಅಲ್ಲಿ 5 ಸಮಾಜಗಳಿರ್ತವೆ, ಒಂದು ಬೂತ್ ಅಲ್ಲಿ 10 ಸಮಾಜಗಳಿರ್ತವೆ ಹಿಂದುಳಿದು. ಅಂತ ಸಂದರ್ಭದಲ್ಲಿ 2 ಸಮಾಜಗಳಿಗೆ ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ. ಹೆಣ್ಮಕ್ಳು ಇದು ಸೇರಿ 5 ಸಮಾಜಗಳಿದ್ರೆ ಕನಿಷ್ಠ ಅವಕಾಶ ಒಂದು ಸಮಾಜಗಳಿಗೆ ಮೊದಲ ಆದ್ಯತೆ ಆಗ್ಬೇಕಾಗ್ತದೆ. ನಾನು ಹೇಳ್ತಲ್ಲ, ಯಾವ್ದು ದಲಿತ ಸಮಾಜ, ಮಂಗಳ ಸಮಾಜ, ಕುಂಬಾರ ಸಮಾಜ, ಇವರೆಲ್ಲಾನು ಕಡಿಮೆ ಸಂಖ್ಯೆಯಲ್ಲಿ ಇರುವಂತ ಸಮಾಜಗಳನ್ನ ಗುರುತು ಮಾಡ್ಕೊಂಡು ಅವ್ರ ಮುಖ್ಯವಾಹಿನಿಗೆ ತರುವಂತರು. ಜೊತೆಯಲ್ಲಿ ಯಾರು ಮೊದಲಿಂದಾನು ಕೆಲಸ ಮಾಡ್ಕೊಂಡು ಗಟ್ಟಿಯಾಗಿ ಕೆಲಸ ಮಾಡ್ಕೊಂಡು ಬಂದು ಪಕ್ಷದಲ್ಲಿ ಅವಕಾಶಗಳಿಂದ ವಂಚಿತರಾದವರಿಗೆ ಐ ಆಮ್ ದ ಫಸ್ಟ್ ಪರ್ಸನ್ ನಿಮ್ ಜೊತೆಯಲ್ಲಿ ನಿಂತ್ಕೊಂಡು ಅವತ್ತಿನ ನಾನು ಕೆಲಸ ಮಾಡ್ತಿದ್ದಾನೆ, ಇವ್ರು ನಮ್ಮ ಪಕ್ಷದಲ್ಲಿ ಏನು ಅವಕಾಶನೇ ಮಾಡ್ಕೊಟ್ಟಿಲ್ಲ, ಬೇಸರ ಆಗಿದ್ದೇನೆ ಅಂದ್ರೆ ನಿಮ್ ಜೊತೆಯಲ್ಲಿ ನಿಲ್ಲೋದಕ್ಕೆ ನಾನ್ ಫಸ್ಟ್ ಪರ್ಸನ್. ನಾವೇನು ಯಾರಿಗೇನ್ ಮರ್ಜಿ ಇಲ್ಲ, ಕೆಲಸ ಮಾಡಿದ್ದೀವಿ ಕೂಲಿ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಪಕ್ಷದಲ್ಲಿ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆ ನಿಟ್ಟಿನಲ್ಲಿ ನಾನ್ ನಿಮ್ ಜೊತೆಯಲ್ಲಿ ಸದಾ ನಿಲ್ತೇನೆ. ನಾವೇನ್ ಅನ್ಕೊಂಡಿದ್ದೀವೋ ಅದನ್ನ ನಾನು ಪದಗ್ರಹಣ ಮಾಡಿಲ್ಲ. ನಾನ್ ಮೊನ್ನೆ ಡೆಲ್ಲಿಯಲ್ಲಿ ಇದ್ದಾಗ ಸತ್ಯಾವಲ್ ಅವ್ರ ಜೊತೆಯಲ್ಲಿ ನಮ್ಮ 45 ನಿಮಿಷ ಅಡಿಗೇರಿ ಜೊತೆ 1.5 ಗಂಟೆ, ಆಮೇಲೆ ಅಕ್ಷಯ್ ಜೊತೆಯಲ್ಲಿ ಇಟ್ಕೊಂಡು 1 ತಾಸು ಮೀಟಿಂಗ್ ಆದಾಗ when you going to take the charge ಅಂತ ಹೇಳಿ ಯಾಕೆ एक बार जाके दूर के आना, हमारे साथ ओबीसी जो काम करने वाला हमारा साथ नहीं तो फ्री विजिटिंग कार्ड वाला मालूम है, बाद में मिल लेते अनिल जयंत ವಾರ್ಡ್ ಶ್ರೀನಿವಾಸ್ ಅವರು ಇಲ್ಲ ಸರ್, ನಾನು ಒಂದ್ಸಲಿ ಹೋಗಿ ಬರ್ತೇನೆ, ಯಾಕಂದ್ರೆ ಒಂಥರ ಸ್ಟಾಗ್ನೆಂಟ್ ಆಗಿದೆ, ಅವ್ರನ್ನ ರಿವ್ಯಾಂಪ್ ಮಾಡ್ಬೇಕಾಗಿದೆ, ಹಾಗಾಗಿ ಹೋಗಿ ಬರ್ತೇನೆ, ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡಿದಾಗ ಹೌದು ನಾನು ಹೇಳಿರ್ತೇನೆ, ಇಲ್ಲಿ ಶಾಸಕರಿದ್ದಾರೆ, ಶಾಸಕರು ಗೆಲ್ಲಬೇಕಲ್ಲ, ಬೂತಲ್ಲಿ ನಮ್ಮವರು ಅಂತ ಹೇಳಿ 10ರಿಂದ 15 ಜನ ಇದ್ರು. ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ 2,500ರಿಂದ 3,000 ಜನ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋರು ಇದ್ದಾರೆ ಅಂದ್ರೆ ಯಾಕೆ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಸ್ಥಾನ ಕೊಡಲ್ಲ? ಕೊಡ್ಲೇಬೇಕಾಗುತ್ತೆ. ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತೀವಿ, ಜನರಲ್ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಜನರಲ್ ಬೂತ್ ಜೊತೆಯಲ್ಲಿ ಓಬಿಸಿ ಬೂತ್ ಇರುತ್ತೆ, ಅದ್ರಲ್ಲಿ ಮೈನಾರಿಟೀಸ್ ಸೇರ್ಕೊಡ್ತಾರೆ, ದಲಿತರು ಸೇರ್ಕೊಡ್ತಾರೆ, ಹಾಗಾಗಿ ಏನಾಗುತ್ತೆ, ಗಟ್ಟಿ ಆಗುತ್ತೆ. MLC ಆಗಿದ್ದಾರೆ. ನೂತನವಾಗಿ ಎಲ್ಲ ತಿಳಿದಂತೆ ಹಿಂದುಳಿದ ವರ್ಗ ಕೆಪಿಸಿಸಿ ರಾಜ್ಯಾಧ್ಯಕ್ಷರು
ಅಲ್ಲಿ ನೇಮಕಾತಿ ಆಗಿದೆ. ಇದು ನಮ್ಗೆ ಹೇಳ್ಬೇಕಂದ್ರೆ ಬಳ್ಳಾರಿಯಲ್ಲಿ ಸಾಕಷ್ಟು OBC ಲೀಡರ್ಸ್ ಇದ್ದಾರೆ ಮತ್ತು ಎಲ್ಲರೂ ಒಂದೊಂದು ಹುದ್ದೆದಲ್ಲಿ ಕೂಡ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಏನಾದ್ರೂ ಬಂದಿದೆಯಪ್ಪ ಅಂದ್ರೆ ಅದು OBC ಬೆಂಬಲದಿಂದ ಬಂದಿದೆ ಅಂತ ಹೇಳಲಿಕ್ಕೆ ನಮ್ಮನ್ನು ಕಾಣ್ಲಿಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ತಾವು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ. ತಮ್ಮ ಗೈಡೆನ್ಸ್ ಪಾರ್ಟಿ ಕಟ್ಟಲಿಕ್ಕೆ ಹಿಂದುಳಿದ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿದಲ್ಲಿ ಆಗ್ಲಿ, ಯಾವುದೇ ಹುದ್ದೆ ಆಗ್ಲಿ, ಯಾವುದೇ ಕಾರ್ಯಕ್ರಮದಲ್ಲಾಗ್ಲಿ ಹಮ್ಮಿಕೊಂಡು ಮುಂದೆ ಹೋಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಯಾವತ್ತಿದ್ರು ನಿಮ್ ಜೊತೆ ಸದಾ ಇರ್ತೀವಿ ಅಂತ ಹೇಳಿ ಮತ್ತು ಪಾರ್ಟಿ ಬೆಳೆಸ್ಬೇಕಂತ ನಿಟ್ಟಿನಲ್ಲಿ ಅವ್ರು ಯಾವಾಗಿದ್ರು ಒಂದ್ ರೀತಿ ಮುಂದೆ ಇದ್ದಾರೆ. ಅವ್ರು ಕೂಡ ನಾವು ಒಂದು ಜವಾಬ್ದಾರಿ ಸ್ಥಾನ ತಮ್ಮ ವಜಾ ಇದೆ, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ ವಿನಂತಿಸಿ ಮೊದಲನೇ ಬಾರಿಗೆ OBC ಘಟಕದ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಬಳ್ಳಾರಿಗೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ನಾಯಕರು ಶ್ರೀನಿವಾಸ್ ಅಣ್ಣನವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾವು OBCಯಲ್ಲಿ ಬಳ್ಳಾರಿ ಜಿಲ್ಲಾ ನಗರದಲ್ಲಿ ಭಾರಿ ಸಂಖ್ಯೆಯಲ್ಲಿದ್ದೇವೆ. ಇದು ಸೂರ್ಯ ನ್ಯೂಸ್ ಕನ್ನಡ.